ಹಾಲನ್ನು ಅರ್ಪಿಸ್ತಾ ಇದ್ದೀವಿ. ನಿಜವಾಗ್ಲೂ ಈಗ ಬೇಗುದು ಶಿವಪ್ಪನವರು ಸಂಕ್ಷಿಪ್ತವಾಗಿ ಆ ಈಸೂರು ದಂಗೆಯಲ್ಲಿ ಏನಾಯ್ತು, ಈಸೂರು ಚಳುವಳಿ ಅನ್ನೋದನ್ನ ಅದ್ಭುತವಾಗಿ ಹೇಳ್ತಾರೆ. ಸರ್ ಹೇಳಿ ಸರ್. 1942ರಲ್ಲಿ ಬ್ರಿಟಿಷ್ ಸರ್ಕಾರ ಇತ್ತು. ಬ್ರಿಟಿಷ್ ಸರ್ಕಾರ ಇದ್ರೆ ಅವರು ನಮ್ಮಲ್ಲಿಂದ ಕಂದಾಯವನ್ನು ವಸೂಲಿ ಮಾಡ್ಕೊಂಡು ಹೋಗಿ ಅವ್ರದೇ ಆದ ಸರ್ಕಾರವನ್ನು ನಡೆಸ್ತಾ ಇದ್ರು. ಅದನ್ನ ಸಹಿಸಲಾರದೆ ನಮ್ಮೂರಿನ ಜನಗಳು ಏನ್ ಮಾಡಿದ್ರು, 1942 ಸೆಪ್ಟೆಂಬರ್ 27ರಲ್ಲಿ ಅವ್ರದೇ ಆದ ಒಂದು ಸರ್ಕಾರವನ್ನು ಮಾಡಿಕೊಂಡು ಸಾವುಕಾರ ಜಯಣ್ಣನವರು ತಹಸೀಲ್ದಾರ್ ಆಗಿದ್ರು, ಗೌಡ್ರು ಮಲ್ಲಪ್ಪಯ್ಯನವರು ಸಬ್ ಇನ್ಸ್ಪೆಕ್ಟರ್ ಆಗಿದ್ರು. ಅವ್ರ ಕೈ ಕೆಳಗೆ 18 ಹುಡುಗರನ್ನ 18 ವರ್ಷದ ಒಳಗಿನವರನ್ನೇ ಪೊಲೀಸ್ ಮಾಡ್ಕೊಂಡು ಇವ್ರದೇ ಒಂದು ಸರ್ಕಾರವನ್ನು ರಚನೆ ಮಾಡ್ಕೊಂಡ್ರು. ಅಕ್ಷಿ ಬಾಕ್ಲಿಗೆ ಹೋಗಿ ಬೋರ್ಡ್ಗಳನ್ನ ಹಾಕೊಂಡು ಭ್ರಷ್ಟ ಅಧಿಕಾರಿಗಳು ಊರೊಳಗೆ ಪ್ರವೇಶ ಇಲ್ಲ, ನಾವು ಕಂದಾಯವನ್ನು ಕಟ್ಟುವುದಲ್ಲ ಅಂತ ಚಳವಳಿ ಮಾಡ್ತಿದ್ರು. ಅವತ್ತಿನ ದಿವಸ ಏನಾಯ್ತು, RI ಗೌಡ್ರೆಲ್ಲ ಸೇರ್ಕೊಂಡು ಕಂದಾಯ ವಸೂಲಿಗೆ ಬಂದ್ರು. ಕಂದಾಯ ವಸೂಲಿ ಬಂದಾಗ ನಮ್ಮೂರ್ ಜನ ಏನ್ ಮಾಡಿದ್ರು, ಅವ್ರನ್ನ ಕರ್ಕೊಂಬಂದು ನಾವೇನೇ ಕಾರ್ಯಕ್ರಮ ಮಾಡಿದ್ರೆ ಕಾಳಮ್ಮ ಈರಣ್ಣನೇ ಪ್ರೇರಣೆ, ಅಲ್ಲಿ ಅವ್ರನ್ನ ನಿಲ್ಸಿ ಅವರ ಪುಸ್ತಕಗಳನ್ನೆಲ್ಲ ಕಸ್ಕೊಂಡು ಸಂಜೆ 4:30 ತನಕ ನಿಲ್ಸಿ ವಾಪಸ್ಸು ಮತ್ತೆ ಪ್ಯಾಟಿಗೆ ಕಳ್ಸಿದ್ರು. ಕಳ್ಸತ್ತು ಏನಾಯ್ತು, ಇವ್ರು ಹೋಗಿ ಸರ್ ನಮ್ಗೆ ಈಸೂರ ಭಾರಿ ಹಿಂಸೆ ಕೊಟ್ರು, ಬಹಳ ಕಷ್ಟ ಕೊಟ್ರು, ನಮ್ಮ ಟೋಪಿನೆಲ್ಲ ಹಾರೋಡ್ದು ಅವರು ಟೋಪಿ ಹಾಕಿದ್ರು, ನಾವ್ ಈಸೂರಿಗೆ ಕಂದಾಯ ವಸೂಲಿಗೆ ಹೋಗಲ್ಲ ಅಂತ ಹೋಗಿ ಚನ್ನಕೃಷ್ಣಯ್ಯನ ತಹಸೀಲ್ದಾರ್ ಇದ್ರು, ಅವ್ರ ಗಮನಕ್ಕೆ ಹೋಗಿ ಇಟ್ಟರು. ಅವಾಗ ಏನ್ ಮಾಡಿದ್ರು, ಚನ್ನಕೃಷ್ಣಯ್ಯನವರು ಕೆಂಚೇಗೌಡ ಅಂತ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇದ್ರು. ಕೆಂಚೇಗೌಡ್ರೆ ನಾಳೆ